ಆ ಒಳಗಡೆ ಬಂದು ಗೋಡನ್ನು. ಕಂಪ್ಲೀಟ್ ಒಂದು 80% ಇಲ್ಲೇ ಶೂಟ್ ಆಗಿರೋದಾ ಅಥವಾ ಹೌದಾ? ಮಿಕ್ಕಿದೆಲ್ಲ ಮೈಸೂರು, ಪೀನಿಯಾ ಆ ಕಡೆ. ಕ್ಯಾರವನ್ ಇಲ್ಲಿ ನಿಲ್ಸಿದ್ದು. ಅವಾಗ ಅಲ್ಲ ಕ್ಯಾರವನ್ ಅಂದ್ರೆ ಅರ್ಧ ತುಂಬ್ಕೊಂಡು ಹೋಗ್ಬಿಟ್ಟಿರತ್ತೆ. ಇಲ್ಲಿ ಓಡಾಡೋದೆಲ್ಲ ಗಾಡಿಗಳೆಲ್ಲ ಹೇಗೆ? ಇದೆಲ್ಲ ಸ್ಟಾಪ್ ಮಾಡಿದ್ವಿ ನಾವು. ಒಂದು ಗಾಡಿ ಹೋಗೋದು ಮಾತ್ರ ಬಿಟ್ಟರೆ ಸಾಕು. ಇದೆಲ್ಲ ತೆಗೆಸ್ಬಿಟ್ಟು ಅಲ್ಲಿ ಹಾಕಿದ್ದೀವಿ. ಒಂದು ಡಿಸ್ಟರ್ಬ್ ಆಗಲ್ಲ. ನಮ್ಮ ಏರಿಯಾದಲ್ಲಿ ನಮ್ಮ ಮಾತು ತುಂಬ ಕೇಳ್ತಾರೆ. ಈ ಕಡೆ ಬರಬೇಡ ಅಂದ್ರೆ ಬರಲ್ಲ. ಇವ್ರಿಗೆಲ್ಲ ಸ್ಟಾಪ್ ಮಾಡಿದ್ರೆ ಸೌಂಡು ಸ್ಟಾಪ್ ಮಾಡಿಬಿಡ್ತಾರೆ. ನಮ್ಗೆ ಯಾರು ಡಿಸ್ಟರ್ಬ್ ಒಬ್ಬರು ಕೊಡಲ್ಲ. ಆದರೆ ತುಂಬ ಸಪೋರ್ಟ್ ಮಾಡಿದ್ರು ಅನ್ಸುತ್ತೆ ಶೂಟಿಂಗ್ ಟೈಮಲ್ಲಿ ಎಲ್ಲರೂ. ವಿಜಯ್ ಸರ್ ಹೇಗೆ ಸೆಟ್ಟಲ್ಲಿ? ಮೇಡಮ್ ಅವ್ರ ಥರ ಒಂದು ಮನ್ಸು ಸಿಕ್ಕೋದು ತುಂಬ ಕಷ್ಟ. ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಒಂದು ಹೀರೋ ಥರ ಈ ಥರ ನಮ್ಮ ಹತ್ರ ಮಾಡಿಲ್ಲ, ಮಾತಾಡಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡೋರು. ಒಟ್ಟಲ್ಲಿ ಇದ್ದಷ್ಟು ದಿನ ಫುಲ್ ಖುಷಿಯಾಗಿತ್ತು. ನಾವು ಖುಷಿಯಾದಿ ಅವ್ರು ನೋಡಿದ್ರೆ ತುಂಬಾ ಖುಷಿ. ನಾನು ಇಷ್ಟು ಕೆಲಸ ಬಿಟ್ಟು ಅವ್ರ ಶೂಟಿಂಗ್ ಅಂದ್ರೆ ಇಮಿಡಿಯೇಟ್ಲಿ ನಾನು ಹೋಗ್ಬಿಡ್ತೀನಿ. ಅದು ಏನು ಕೆಲಸ ಆದ್ರೆ ಆಮೇಲೆ ನೋಡ್ಕೊಳ್ಳೋದು. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನಾನು ಇವರಿಗೆ ಅವ್ರ ಸಾರಿಂದ ನನ್ನ ಲೈಫ್ನಲ್ಲಿ ಕರೆದಿಲ್ಲ. ನನ್ಗೆ ಇಷ್ಟ ಆಗಿದ್ದ ಅವ್ರ ಅಣ್ಣನೇ ನಾನು ಕರೆಯೋದು. ಅಮ್ಮ ಇಲ್ಲಿ ಸ್ವಲ್ಪ ದಿನ ಭೀಮಾ ಸಿನಿಮಾ ಶೂಟಿಂಗ್ ಆಯ್ತು, ಹೇಗೆ ಅನಿಸ್ತು? ನೀವೆಲ್ಲ ನೋಡಿದ್ರೆ ಶೂಟಿಂಗ್ ಎಲ್ಲ? ಅವ್ರು ಡೈಲಿ ಬಂದು ಈ ಶೂಟ್ ಮಾಡುವಾಗ ಅವ್ರನ್ನ ಕಂಡು ನೀವು ಆಲ್ಮೋಸ್ಟ್ ಮೂವಿಗಳಲ್ಲೆಲ್ಲ ನೋಡಿರ್ತೀರ. ಎದುರುಗಡೆನೆ ಅವ್ರು ನಿಂತ್ಕೊಂಡು ಶೂಟ್ ಎಲ್ಲ ಮಾಡುವಾಗ ಏನ್ ಅನಿಸ್ತು ನಿಮ್ಗೆ? அவர் எப்படி பேசினாரு அதெல்லாம் கேக்குறேன். என்னன்னு பேசிட்டு உங்ககிட்ட பேசலையா? அம்மா சாப்பிட்டீங்களா? சாப்பிட்டியாமான்னு கேட்டாரு. நம்ம நல்லா இருக்கல ನಾವು ಸರಿ ಅಮ್ಮ ಕೊಂಡು ಶೂಟಿಂಗ್ ಅಮ್ಮ ಕೂಟಾರೆ. ಇವರೆಲ್ಲ ಮಾಡಿದಾರ. ಅದು ರಾಮನ ಸೆಟ್ ಹೋಗ್ತಾರಲ್ಲ ಆ ಟೀಮ್ ನಲ್ಲಿ ಅಳ್ತಾರೆ ಇವರೆಲ್ಲ. ಹೆಂಗ ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ರಲ್ಲ ನೀವು ಕೂಡ ಅಳೋದೆಲ್ಲ ಮಾಡಿದ್ರೆ ಏನ್ ಅನಿಸ್ತು ನಿಮಗೆ? ಕೊಯ್ಲು ಕೂಟಾವ ಕೊಯ್ಲಿನಲ್ಲಿ ಪೂಜೆ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ಕೆ ಅಲ್ಲಿ ಸೀನ್ ಇತ್ತು, ಅಲ್ಲಿಗೆ ಹೋಗಿದ್ದಾರೆ. ಭಯ ಆಗ್ಲಿಲ್ವಾ? என்ன ಭಯ ಅದು ಕೇಗರ್ಗಳು ಮೇಲೆ ಕೇಗರ್ತಾ என்ன ಭಯ ಕೂಟಾವ ಅಲ್ಲೂರು ಸಿಲ್ಗಂಗ್ ಸಾವು ಕಟ್ತಿ ಎಷ್ಟು ಅಲ್ಲೂರು ಕೂಟಾವ ಸರಿ ನಿನ್ನ ಇಲ್ಲಿ ಎಲ್ಲ ಇಲ್ಲೇ ಮಾಡಿದ್ರಲ್ಲ ಅಕ್ಕಪಕ್ಕ ಕರೆದ್ರೆ ಅಲ್ಲಿ ಬಂದ್ಬಿಡ್ತಾರೆ. ಸರಿ ಇವಾಗ ಸಿನಿಮಾ ನೀವೆಲ್ಲ ಆಕ್ಟಿಂಗ್ ಮಾಡಿದೀರಾ, ಇಷ್ಟು ದಿನ ಇಲ್ಲಿ ಶೂಟಿಂಗ್ ಮಾಡಿದೀರಾ, ಇವಾಗ ರಿಲೀಸ್ ಆಗ್ತಿದೆ ಸಿನಿಮಾ. ಫಸ್ಟ್ ಹೋಗ್ತೀರಾ ಆಗಿದ್ರೆ? ಸರಿ ಪಾಕ್ರಂ ಸರ್ ಏನ್ ಹೇಳ್ತೀರಾ ವಿಜಯ್ ಸರ್? சார் பாத்துனால அந்த சார் கரெக்ட்டா பிக்சர் நடிச்சிக்கணும்னு சொல்றோம். சொல்றோம் நல்லா ஒண்ணுன்னு கடவுளை நல்லா வேண்டிக்கினு சாமி கிட்ட அது மின்னு வரணும் ஒரு படம் அப்படின்னு சொல்றோம். ತುಂಬಾ ಥ್ಯಾಂಕ್ಸ್. ಈ ದೇವಸ್ಥಾನದಲ್ಲೆಲ್ಲ ಶೂಟ್ ಮಾಡಿದ್ದೀರಾ? ಇಲ್ಲಿ ಶೂಟ್ ಮಾಡಿದ್ದೀವಿ. ಯಾವ ದೇವರು ಇದು? ಇದು ಮಾರಿಯಮ್ಮ. ಮಾರಿಯಮ್ಮ. ಇಲ್ಲಿ ಏನ್ ಶೂಟ್ ಆಗಿರೋದು? ಇಲ್ಲಿ ವಿಜಯ್ ಸರ್ ಅವರಮ್ಮ ಪೂಜೆ ಮಾಡ್ತಾರೆ. ಪೂಜೆ ಇಲ್ಲಿ ಮಾಡೋ ಸೀನ್ಗಳೆಲ್ಲ ಇಲ್ಲಿ ಆಗಿರೋದು ಸೀನ್. ವಿಜಯನ ನಡ್ಕೊಂಡು ಬರೋದು ಇಲ್ಲಿ ಆಗಿರೋದು. ಹೆಂಗಮ್ಮ? ತುಂಬಾ ಚಿಕ್ಕ ಜಾಗ ಅಲ್ವಾ? ಅಂದ್ರೆ ನಡ್ಕೊಂಡು ಬರೋದು ಅಂದ್ರೆ ಸೀನ್ಗಳಲ್ಲಿ. ಈ ಫೈಟ್ ಸೀನ್ಗಳೆಲ್ಲ ಎಲ್ಲಿ ಮಾಡಿದ್ರೆ ಆಗಿದ್ರೆ? ಈ ಓಡ್ಕೊಂಡು ಅಟ್ಟಿಸ್ಕೊಂಡೆಲ್ಲ ಬರೋ ಸೀನ್ಗಳೆಲ್ಲ ಇಲ್ಲೆಲ್ಲ ಆಗಿರಲ್ಲ ಅನ್ಸತ್ತಲ್ಲ ಹಾಗಿದ್ರೆ? ಅದು ಇಲ್ಲಿ ಫೈಟ್ ಸೀನ್ ಏನು ಅಷ್ಟಾಗಿಲ್ಲ. ಅದೇ ರಾಮನ್ನ ಇವ್ರಿಗೆ ಹೊಡಿತಾರಲ್ಲ ಡ್ರ್ಯಾಗನ್ ಮಂಜಿಗೆ, ಅದು ಮಾತ್ರ ಅಲ್ಲಿ. ಆಮೇಲೆ ಅದಾದ್ಮೇಲೆ ಒಳಗಡೆ ಬಂದು ರಾಮಣ್ಣಗೆ ಬಂದು ಇವರು ಡ್ರ್ಯಾಗನ್ ಮಂಜು ಹೊಡಿತಾರೆ. ಯಾಕೆ ಈ ಥರ ನಮ್ಮ ಫ್ಯಾಮಿಲಿ ಎಲ್ಲ ಹಾಳು ಮಾಡ್ಬಿಟ್ಟು ಅಂತ ಹೊಡಿತಾರೆ. ಅದು ಸೀನ್ ಒಳಗಡೆ ಆಗಿರೋದು. ರಾಮಣ್ಣಗೆ ಬಂದು ಡ್ರ್ಯಾಗನ್ ಮಂಜು ಹೊಡಿತಾರೆ ಆ ಸೀನು. ಎಂಡಿಂಗ್ ಸೀನ್ ಬಂದು ಅಲ್ಲಿ ಬೇರೆ ಕಡೆ ಫೈಟ್ ಇಲ್ಲ. ಇಲ್ಲಿ ಒಂದು ಬ್ಯಾಡ್ ಬಾಯ್ ಸಾಂಗ್ಸ್ ಒಂದು ಶೂಟಿಂಗ್ ಆಗಿರೋದು. ಅಣ್ಣ ಹಿಂಗೆ ಸಿಗರೇಟ್ ಕೊಂಡು ಆಡ್ತಾರಲ್ಲ ಆ ಸೀನ್ ಇಲ್ಲ ಆಗಿರೋದು ಈ ಒಳಗಡೆ. ಅಂದ್ರೆ ಆಲ್ಮೋಸ್ಟ್ ಇಲ್ಲೇನೆ ಎಲ್ಲ ಸಾಂಗ್ ಇಲ್ಲ ವಿಜಯ್ ಸರ್ ಕರೆದ್ರೆ ಎಲ್ಲರೂ ಬಂದ್ ಮಾಡ್ತಾರೆ. ಇಲ್ಲಾಗಿದೆ. ಆಮೇಲೆ ಅಶ್ವಿನಿ ಮೇಡಮ್ ಒಂದು ಸೀನ್ ಆ ಹುಡುಗರಿಗೆಲ್ಲ ಹೊಡಿತಾರೆ. ಆ ಸೀನ್ ಇಲ್ಲಿ ಆಗಿರೋದು. ಇಲ್ಲಿ ಎಲ್ಲ ಟೆಂಟ್ ಹಾಕ್ಬಿಟ್ಟು ಇಲ್ಲಿ ಪ್ರಿಪೇರ್ ಮಾಡ್ತಾರೆ. ಅಲ್ಲಿ ಬಂದು ಇವಾಗ ನಾವು ನಿಂತ್ಕೊಂಡ್ರೆ ಆ ದೇವಸ್ಥಾನ ಹತ್ರ ಊಟ ತಗೊಂಡ್ ಬಂದು ಅವ್ರು ಇದು ಮಾಡ್ತಾರೆ. ಯಾರು ಕೂಡ ಗಲಾಟೆ ಮಾಡಿಲ್ಲ, ಒಬ್ರು ಒಂದು ಗಲಾಟೆ ಮಾಡಿಲ್ಲ. ಇಡ್ಲಿ ಮಾಡ್ತಾರಲ್ಲ ದೋಸೆ ಎಲ್ಲ ಆ ಅಂಗಡಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಒಂದು ರಜನಿ ಸರ್ ಫೋಟೋ ಬರುತ್ತೆ, ಅದು ಅಲ್ಲೇ ಇದೆ. ಅದು ಫಿಲಮಲ್ಲಿ ಆ ಸೀನ್ ಒಂದು ಸೀನ್ ಬರುತ್ತೆ. ಅದು ಯೂಸ್ ಮಾಡಿದ್ದೀವಿ.
ಇದೆ ಇಲ್ಲೇ ಮಾಡಿರೋದು. ಆ ಫೋಟೋ ಬಂದು ಇಲ್ಲಿ ಇತ್ತು ರಜನಿದು. ಅಂದ್ರೆ ಫ್ಯಾನ್ಸ್ ಅನ್ನೋ ತರ, ಇವ್ರಿಗೆ ಫ್ಯಾನ್ ಅನ್ನೋ ತರ ಏನಾದ್ರು ಇಲ್ಲ ಇಟ್ಟಿದ್ರು. ಆಯ್ತು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.